ಸೊ ಇದು ಚಂದನ್ ಅವ್ರಿಗೆ ಮಾಡ್ಕೊಂಡಿದ್ದ ಸಿನಿಮಾನ ನಿಮ್ ಥಾಟ್ ಇತ್ತು ಯಾಕಂದ್ರೆ ಅವರ ಮೊದಲ ಸಾಂಗ್ ನೋಡಿದಾಗ್ಲೇ ಅವ್ರ ಫೋರ್ಸ್ ನೋಡ್ತಾ ಇದ್ರೆ ಇವರು ಬರೀ ಗಾಯಕಲ್ಲ, ಇವರು ಒಳಗಡೆ ಮಲ್ಟಿ ಟ್ಯಾಲೆಂಟೆಡ್ ನಟ ಆಗುವಂತ ಎಲ್ಲಾ ಚಾನ್ಸಸ್ ಕಾಣಿಸ್ತಾ ಇತ್ತು ಆಗ್ಲೇ. ಅದನ್ನ ನೀವು ಗ್ರಹಿಸಿದ್ರ ಅಂತ? 100% ನೀವು ಇದನ್ನ ಫಸ್ಟ್ ನಾನು ಪ್ರಶ್ನೆ ಮಾಡೋದು ಕೇಳಿದಾಗ ಇವ್ರು ಮಾಡ್ಲೇಬೇಕು ಇದನ್ನ ಅನ್ನೋದು ಮನ್ಸಲ್ಲಿ ತುಂಬಾ ಇತ್ತು. ಯಾಕೆಂದ್ರೆ ಓಲ್ಡ್ ಮಂಕ್ ಟೈಮಲ್ಲಿ ಪುನೀತ್ ಸರ್ ನನ್ನ ಕೇಳ್ಕೊಂಡು ಅದೊಂದು ಕತೆ ಇದ್ರೆ ಕೇಳು ಅಂತ ಪ್ರಸ್ತಾಪ ಮಾಡಿದ್ರು. ಹೋಗ್ಬಹುದಾಯ್ತು ನಾನು, ಬಟ್ ಆಗ್ಲಿಲ್ಲ ಹೋಗೋದಿಕ್ಕೆ. ಈ ಕತೆ ತೊಗೊಂಡು ಹೋಗೋಣ ಅನ್ನೋಷ್ಟೊತ್ತಿಗೆ ಏನೋ ಆಯಿತು. ಸೊ ಹಾಗಾಗಿ ಆಗಲಿಲ್ಲ ಈ ಕತೆ ತೊಗೊಂಡು ಹೋಗೋದಕ್ಕೆ. ಬಟ್ ಅನಾಯಾಸವಾಗಿ ಏನು ಅಂತಂದರೆ ಆ ರಿಯಾಲಿಟಿ ಶೋನಲ್ಲಿ ನನಗೆ ಕೂಡು ಬಂದಿದ್ದೇನು ಅಂತಂದರೆ, ನಮ್ಮ ಪ್ರೊಡ್ಯೂಸರ್ಗೂ ಫಸ್ಟ್ ಚಂದನ್ ಶೆಟ್ಟಿನ ಹಾಕೊಂಡು ಒಂದು ಸಿನಿಮಾ ಮಾಡ್ಬೋದು ಅಂತ ಅನಿಸಿತ್ತು ಅಂತ ನಾನು ಅನಾಯಾಸವಾಗಿ ಅವ್ರು ಕರ್ಕೊಂಡು ಹೋಗಿ ಚಂದನ್ ಶೆಟ್ಟಿ ಅವ್ರನ್ನ ಭೇಟಿ ಮಾಡಿದ್ದೆ ಅಂತ. ಆ್ಯಂಡ್ ಎಷ್ಟು ಕೋಇನ್ಸಿಡೆನ್ಸ್ ಗೊತ್ತಾ ಈ ಸಿನಿಮಾದಲ್ಲಿ, ಚಂದನ್ ಶೆಟ್ಟಿ ಅವರು ಬಿಗ್ ಬಾಸ್ ಗೆದ್ದಾಗ ಇವ್ರಿಗೆಂತ ಮಾಡಿಸಿದಂತಹ ಒಂದು ಇನ್ವೈಟ್ ಮಾಡಿದಂತಹ ಒಂದು ದೊಡ್ಡ ಪೋಸ್ಟ್ರು ನಾವು ಶೂಟಿಂಗ್ ಹೋಗೋದಾಗ ಸಿಕ್ತು ನಮಗೆ. ಅದು 3 ವರ್ಷ ಆದ್ಮೇಲೆ ಸಿಕ್ತು. ಯಾವುದು ದೇವಸ್ಥಾನ? 3 ವರ್ಷ ಆದ್ಮೇಲೆ ನಿಮ್ಗೋಸ್ಕರ ಒಂದು ಪೋಸ್ಟರ್ ಮಾಡಿಸಿಟ್ಟಿದ್ವಿ, ಇನ್ವೈಟ್ ಕೊಡ್ಸಕ್ಕೋಸ್ಕರ ಅಂತ. ಆ ದೇವಸ್ಥಾನದಲ್ಲಿ ನಮಗೆ ತೋರಿಸಿದ್ರು. ಮಜಾ ಏನಂದ್ರೆ ಇವಾಗ ತಲುಪೇ ಇಲ್ಲ, ಇಲ್ಲಿ ತಲುಪ ಇದೆಯಾ? ಇಲ್ಲಿ ತಲುಪಿರ್ಲಿಲ್ಲ ನೋಡಿ. ನಾವು ಸಿನಿಮಾ ಶೂಟಿಂಗಿಗೆ ಅಂತ ಅಲ್ಲೇ ಹೋಗ್ತೀವಿ. ಆ ಕೋಇನ್ಸಿಡೆನ್ಸ್ ಅಲ್ಲಿ ನೋಡಿ ಸರ್ ನಿಮ್ಗೋಸ್ಕರ ಇನ್ವಿಟೇಷನ್ ಮಾಡಿಸಿಟ್ಟಿದ್ವಿ. ಸೊ ಸಾಕಷ್ಟು ಕೋಇನ್ಸಿಡೆನ್ಸ್ ಇದೆ ಸಿನಿಮಾದಲ್ಲಿ. ಅತಿ ಹೆಚ್ಚು ಕಾಲು ಎಳೆದ್ರೆ ನಂದೇ ಈಗ ಸಿನಿಮಾದಲ್ಲಿ ಕಾಲು. ಅತಿ ಹೆಚ್ಚು ಕಾಲು ಎಳೆದ್ರೆ ನಂದೇನೆ. ಏನ್ ಅಂದ್ರೆ ಮೊನ್ನೆನೂ ಅಷ್ಟೇ ಪೋಸ್ಟ್ ಮಾಡಕ್ಕೆ ಅಂತ ಹೇಳಿದ್ರೆ 5 ಸತಿ ಕ್ರಾಶ್ ಆಗ್ಬಿಡ್ತು ಇನ್ಸ್ಟಾಗ್ರಾಮ್ ನಂದು. ಫೋನಲ್ಲಿ ಅಪ್ಲೋಡ್ ನನ್ನ ಫೋನಲ್ಲಿ ವರ್ಕ್ ಆಗ್ತಿದೆ, ಇನ್ಸ್ಟಾಗ್ರಾಮ್ ಪ್ಲೇಸ್ ಮಾಡೋಕ್ಕಾಗ್ತಿಲ್ಲ. ಸೊ ನಿಜವಾಗ್ಲೂ ಎಲ್ರ ಕಾಲು ಎಳೆಯುತ್ತೆ ಕಾಲ. ಸೊ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ನಾವು. ದಟ್ ಈಸ್ ದ ಮೇನ್ ಇಂಟೆನ್ಷನ್ ಆಫ್ ದ ಫಿಲ್ಮ್. ಸೊ ಎಲ್ಲೋ ಒಂದ್ ಕಡೆ ಚಂದನ್ ಅವರು ನಿಮ್ಮ ಪಾತ್ರ ನೋಡ್ತಾ ಇದ್ರೆ ಅಂಜದಗಂದು ಸಿನಿಮಾದಲ್ಲಿ ರವಿಚಂದ್ರನ್ ಅವರು ಹಳ್ಳಿಗೆ ಹೋದಾಗ ಇರುತ್ತಲ್ಲ ಗೊತ್ತ, ಒಂದು ಪಿಕ್ಲಾಟ ಇರುತ್ತಲ್ಲ, ಅದೆಲ್ಲವೂ ನಿಮ್ಗೆ ಅನುಭವಿಸಿದ್ರೆ ಈ ಸಿನಿಮಾದಲ್ಲಿ? ಹೌದು. ಇಡೀ ಸಿನಿಮಾದಲ್ಲಿ ನಾನು ಬರೀ ಪೀಕ್ಲಾಟನೆ ನಕ್ಕಿರೋದೇ ಇಲ್ಲ. ಒಂದು ಇಡೀ ಸಿನಿಮಾದಲ್ಲಿ ಒಂದ್ 2 ಸಲ ನಕ್ಕಿರೋದು ನಾನು. ಮಿಕ್ಕಿ ಟೈಮ್ ಎಲ್ಲ ಬರೀ ನನಗೆ ಒಂದು ಅವಳಿ ಇಡ್ತಾರೆ. ಅಂದ್ರೆ ಮೇಲ್ನೋಡೆ ಕಾಮಿಡಿ ಆದ್ರೆ ನೀವು ನಕ್ಕಿಲ್ಲ ಸಿನಿಮಾ. ನನಗಾಗೋ ಒಂದು ಪ್ರಾಬ್ಲಮ್ಗಳು ನೋಡಿ ಜನಕ್ಕೆ ನಗು ಬರುತ್ತೆ ಆತರ. ಅಂದ್ರೆ ಇದು ಇವ್ರು ಹಾಸ್ಯ ಮಾಡುವಂಥದ್ದು ಅಂತಲ್ಲ, ಇವ್ರ ಅವಸ್ಥೆ ನೋಡಿ ಹಾಸ್ಯ ಆಗುತ್ತೆ ಅಂತ, ಅವ್ರಿಗೆ ಅದು ಹಾಸ್ಯ ಅನ್ಸುತ್ತೆ ಅಂತ. ಸೊ ಅದೇ ಸಿಚುವೇಶನ್ ಅಲ್ಲೇ ಕಾಮಿಡಿ ಆಗುವಂಥದ್ದು. ಹಾಗಾಗಿ ನೋಡು ಊರಲ್ಲಿ ಹೋಗಿದ್ ಬಂದಿದ್ರಿ, ಹೇಗ ಅನಿಸ್ತು? ಯಾವ ತರ ಬೇರೆ ಪ್ರಪಂಚ ಅದು ಅಂತ? ಇಲ್ಲ, ಅದೇ ಒಳ್ಳೆ ಪ್ರಪಂಚ ಸೃಷ್ಟಿ ಮಾಡಿದ್ದಾರೆ. ಆ ಊರಲ್ಲಿರೋ ಕ್ಯಾರೆಕ್ಟರ್ಸ್ಗಳು, ಊರ್ ಗೌಡ್ರಾಗಿರ್ಬೋದು, ಆ ಊರಲ್ಲಿ ಟೀ ಅಂಗಡಿ ಕೂತ್ಕೊಳ್ಳೋ ಅಂತ ಹುಡುಗರುಗಳಾಗಿರ್ಬೋದು, ಟೀ ಸ್ಟಾಲ್ ಓನರ್ ಆಗಿರ್ಬೋದು, ಆಮೇಲೆ ಇನ್ನೊಂದಷ್ಟು ಕ್ಯಾರೆಕ್ಟರ್ಗಳು, ಹೀರೋಯಿನ್ ಅವ್ರಿಗೆ ಆದಂತ ಒಂದು ಬಾಡಿ ಲ್ಯಾಂಗ್ವೇಜ್ ಕೊಟ್ಟಿದ್ದಾರೆ, ಅವ್ರದೇ ಒಂದು ಸ್ಟೈಲ್ ಇದೆ, ಅವ್ರ ಡೈಲಾಗ್ ಡೆಲಿವರಿನೇ ಒಂಥರ. ಸೊ ಆ ತರದ ಕ್ಯಾರೆಕ್ಟರೈಸೇಷನ್ ಮೇಲೆ ತುಂಬಾ ವರ್ಕ್ ಮಾಡಿದ್ದಾರೆ. ಎಲ್ಲ ಒಬ್ಬೊಬ್ರದ್ದು ಒಂದೊಂದು ಕ್ಯಾರೆಕ್ಟರ್ ಒಂದೊಂದ್ ತರ ಇದೆ. ಸೊ ಎಲ್ಲ ಒಂದ್ ಕಡೆ ಒಂದು ಅದ್ಭುತವಾದ ಟೈಮು. ಪಿರಿಯಡಿಕ್ ಕಂಟೆಂಟ್ ಗಳನ್ನ ಜನ ಸಿಕ್ಕಾಪಟ್ಟೆ ಇಷ್ಟಪಡ್ತಿದ್ದಾರೆ. ಅದರಲ್ಲೂ ಕೂಡ ಈ ತರ ಕಾಮಿಡಿ ಪಿರಿಯಡಿಕ್ ಕಂಟೆಂಟ್ ಅಂದ್ರೆ ಸಿಕ್ಕಾಪಟ್ಟೆ ಜನ ಇಸೋರು ಇದ್ದಾರೆ. ಸೊ ಮೇ ಬಿ ಲೇಟ್ ಆದ್ರೂ ಕೂಡ ಒಂದ್ ಒಳ್ಳೆ ಟೈಮ್ ಬಂದಿದ್ದೀನಿ. ಇಲ್ಲ, ನಮಗ್ ಧೈರ್ಯ ಇದ್ದಿದ್ದು ಏನಂತಂದ್ರೆ ಈ ಸಿನಿಮಾ ಇನ್ನು 50 ವರ್ಷ ಬಿಟ್ಟು ರಿಲೀಸ್ ಮಾಡಿದ್ರೆ ಅದು ಹೊಸದಾಗೆ ಇರುತ್ತದೆ. ಅದು ಪ್ರಾಬ್ಲಮ್ ಈ ಸಿನಿಮಾದು. ರೈಟ್ಲಿ ಸೆಡ್. ಏನಕ್ಕೆ ಅಂತಂದ್ರೆ ಕಂಟೆಂಟ್ ಗಟ್ಟಿ ಇದ್ದಾಗ ಧೈರ್ಯ ಮಾಡ್ಬಿಡ್ಬೋದು ಸರ್. ನಿಜವಾಗ್ಲೂ ಸಮಯ ಏನಕ್ಕೆ ನಾವು ವ್ಯರ್ಥ ಮಾಡ್ಕೊಂಡು ಬಿಡಕ್ಕಾಗ್ದಲೆ ಒದ್ದಾಟ ಮಾಡ್ಕೊಂಡು ಏನಕ್ಕೆ ಅಂತ ಅರ್ಥವೇ ಆಗಲಿಲ್ಲ. ಬಟ್ ಆದ್ರೆ ರೈಟ್ಲಿ ಸೆಡ್, ಯಾವ ಸಮಯದಲ್ಲಿ ಬೇಕಾದ್ರೂ ಈ ಸಿನಿಮಾ ಬಿಡ್ಬೋದು ಸರ್. ಇದೇ ಸಿನಿಮಾ ಬೇರೆ ಹೆಸರು ಇಟ್ಕೊಂಡು ಮಾಡೋದು ನಡೆಯುತ್ತೆ. ಅಷ್ಟು ಚೆನ್ನಾಗಿದೆ. ಅಂದ್ರೆ ಪ್ರಪಂಚ ಕಟ್ಕೊಳ್ಳೋ ಅಂಥದ್ದು ಇದೆಯಲ್ಲ, ಆ ಪ್ರಪಂಚ ನಿಜವಾಗ್ಲೂ ಸೃಷ್ಟಿಯಾಗಿದ್ದು ನಮ್ಗೆ ತುಂಬಾ ಚೆನ್ನಾಗಿರುತ್ತೆ ಕನಕಪುರದಲ್ಲಿ. ಕರಾಳಸಂದ್ರ ಅಂತ ಒಂದು ಜಾಗ, ಅತ್ಯದ್ಭುತವಾದಂಥ ಪ್ರಪಂಚ ಸೃಷ್ಟಿ ಆಯ್ತು ನಮಗೆ. ದಟ್ ವಾಸ್ ನೀಡೆಡ್. ಅಂದ್ರೆ ತಾನಾಗ್ತಾನೆ ಇತ್ತು. ಎಷ್ಟೋ ಈ ರೆಟ್ರೋ ಸಿನಿಮಾ ನೋಡಿದ್ರೆ ಸುಮ್ಮನೆ ಡಿಶ್ಗಳು ಕಾಣುತ್ತೆ, ಸುಮ್ಮನೆ ಮೌಲ್ಡ್ ಹಾಕ್ಬಿಟ್ಟಿರ್ತಾರೆ. ಅಲ್ಲಿ ಇಡೀ ಊರಲ್ಲಿ ಯಾವುದು ಕಾಣಿಸ್ಲಿಲ್ಲ. ಧೈರ್ಯವಾಗಿ ಒಂಚೂರು ನಾವು ಹೋಗಿ ಶೂಟ್ ಮಾಡ್ಬೋದು ಅಂತ ನಾವು ಮ್ಯಾಪ್ ಗೀಪ್ ಎಲ್ಲ ಹಾಕೊಂಡು ನೋಡ್ಕೊಂಡು ಹೋದಾಗ ವಿ ವರ್ ಸೇಫ್. ಧೈರ್ಯ ಮಾಡ್ಕೊಂಡು ಮಾಡ್ಬೋದು ಅಂತ ಅನ್ಸಿತ್ತು. ಸೊ ಅದಾಯ್ತು. ಇದ್ ನೋಡಿ ದಾರಿ ತಪ್ಪಿ ಹೋಗಿದ್ದ ಅಥವಾ ಹೇಗೆ ಅಂತ? ಅದು ದಾರಿ ತಪ್ಪೇ ಹೋಗಿದ್ದ. ಓಕೆ, ಏನ್ ಕಾರಣ ಅಂತ? ಅದು ಸಿನಿಮಾ ನೋಡ್ಬೇಕು ನೀವು. ಹೌದು, ಸಿನಿಮಾ ನೋಡ್ಬೇಕು. ತುಂಬಾ ಒಳ್ಳೆ ಲೈನು, ತುಂಬಾ ಚೆನ್ನಾಗಿದೆ. ಒಂದು ಬಸ್ ಮಿಸ್ ಆಗುತ್ತೆ, ಒಂದು ಊರಿಗೆ ಹೋಗ್ತೀನಿ, ನೈಟ್ ಜಸ್ಟ್ ಒಂದು ಟೀ ಕುಡ್ಕೊಂಬರೋಣ ಅಂತ ಕೆಳಗಡೆ ಇಳ್ದು ವಾಪಸ್ ಹಿಂಗ್ ತಿರುಗಿ ನೋಡೋತ್ತಿಗೆ ಬಸ್ ಹೊರಟೋಗ್ಬಿಟ್ಟಿದೆ. ಅಲ್ಲಿಂದ ನಾನು ತಿರ್ಗಾ ವಾಪಸ್ ಬೆಂಗಳೂರಿಗೆ ಹೆಂಗ್ ಹೋಗ್ತೀನಿ ಅನ್ನೋದೇ ಕತೆ. ಒಂದು ನೆಕ್ಸ್ಟ್ 5 days ನನಗೆ ಹೋಗಕ್ಕೆ ಆಗಲ್ಲ. ಅಲ್ಲೆಲ್ಲ ಊರಲ್ಲೇ.
ಸೊ ಅಲ್ಲಾಗುವಂತ ಒಂದಷ್ಟು ಅವಘಡಗಳು. ಅದೇ ಸಿನಿಮಾ. ನಾನು ವಾಪಸ್ ಬೆಂಗಳೂರಿಗೆ ಬಂದ್ಮೇಲೆ ನನ್ನ ಪರಿಸ್ಥಿತಿ ಹೆಂಗಿರುತ್ತೆ, ಒಂದು ಅರ್ಜೆಂಟ್ ಕೆಲಸದ ಮೇಲೆ ವಾಪಸ್ ಬೆಂಗಳೂರಿಗೆ ಹೋಗ್ತಾ ಇರ್ತೀನಿ, ನೆಕ್ಸ್ಟ್ ಡೇ ಇಮಿಡಿಯೇಟ್ ಬೆಳಗ್ಗೆ ನಾನು ಬೆಂಗಳೂರಲ್ಲಿ ಇರಬೇಕು ಅಟ್ ಎನಿ ಕಾಸ್ಟ್. ಬಟ್ ನಾನು ಆ ಊರಲ್ಲಿ ಹೋಗಿ ಲಾಕ್ ಆಗಿ ನೆಕ್ಸ್ಟ್ 5 days ನನಗೆ ವಾಪಸ್ ಬರಕ್ ಆಗಲ್ಲ. ವಾಪಸ್ ಬಂದ್ಮೇಲೆ ನನ್ನ ಪರಿಸ್ಥಿತಿ ಹೆಂಗಿರುತ್ತೆ ಅನ್ನೋದು